ಪ್ರೀತಮ, ನಾಳೆ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ಸುಶೀಲಾ ಕುಲಕರ್ಣಿ ಅವ್ರ ಮನೆ ಒಳಗೆ ಅವ್ರ ಮಗಂದು ಇದೈತಿ, ಬರ್ತ್ಡೇ ಪಾರ್ಟಿ ಐತಿ, ಫಂಕ್ಷನ್ ಐತಿ. ಚಲೋ ಜೋರ ಗ್ರ್ಯಾಂಡಾಗಿ ಮಾಡ್ಯಾರ. ನೀವೆಲ್ಲರೂ ಸಂಸಾರ ಸಮೇತ ಬರಾಕಬೇಕಂತೇಳಿ ಹೇಳ್ಯಾರ. ಏನು ನಾಳೆ ಮಾತ್ರ ತಪ್ಸಂಗಿಲ್ಲ. ದೌಡಿಲಿಂದ 5-5:30 6 ಗಂಟೆ ಅಂದ್ರೆ ಬಿಟ್ಬಿಡ್ಬೇಕು. ಬಿಟ್ವಿ ಅಂದ್ರೆ ನಾವು ಅಲ್ಲಿ ಕರೆಕ್ಟ್ 7 ಗಂಟೆ ಅಂದ್ರೆ ಇರ್ತೀವಿ. ಯಾಕಂದ್ರೆ ಟ್ರಾಫಿಕ್ ಇರ್ತೈತಲ್ಲ, ಅದಕ್ಕೆ 7 ಗಂಟೆ ಅಂದ್ರೆ ಅಲ್ಲಿದ್ರೆ ಆರಾಮ ಊಟ ಗೀಟ ಮಾಡ್ಕೊಂಡು ಆರಾಮ 9-9:30 ಅಷ್ಟೊತ್ತಿಗೆ ಬಂದ್ಬಿಡ್ಬೋದು. ಯಾರು ಸುಶೀಲಾ ಕುಲಕರ್ಣಿನ? ನಾನು ನೋಡೇನು ಅವ್ರನ್ನ? ನೋಡಿ ಅಲ್ಲ, ಎಷ್ಟು ಸಲ ನಾನು ಮಹಿಳಾ ಸಂಘಕ್ಕೆ ಬಿಡಾಕ್ ಬಂದಾಗ ಊಟ ಆತನ್ರಿ ಅಂತ ಕೇಳ್ತಿದ್ದಿ ನೋಡು, ಊಟ ಆತನ ಆಂಟಿ ಅಂತೇಳಿ. ಅದೇ ಒಬ್ರು ಕೆಂಪು ಗಂಟೆ ಇದ್ರು, ಒಂಥರ ಏನಪ್ಪ ಚರ್ಮ ಬೆಳುಗ ಇತ್ತು ನೋಡು. ನೀ ಅಂತಿದ್ದಲ್ ಬೇ ಫಾರಿನರ್ ನೀವ್ರ ಅಂತೇಳಿ. ಅವ್ರ ಓಹೋ, ಅವ್ರ ಮನೆ ಒಳಗೆ ಅವ್ರಿಗೆ ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಕಳು. ಅದ್ರಾಗ ಒಬ್ಬಕಿಗೆ ಮದುವೆ ಆಗಿ 2 ಮೊಮ್ಮಕ್ಳು ಅದಾವು. ಅವ್ರು ಈ ವಯಸ್ಸಿನಾಗ ಬರ್ತಡೇ ಮಾಡ್ಕೊಳಕತ್ತಾರ. ಅವ ನಿಂದ ಅಪ್ಪಾಜಿದು ಬರ್ತಡೇ ಮಾಡ್ಬೇಕಲ್ಲ ನಾವು ಹಂಗಾರ. ಹೌದು ತಡಿ, ನಿಂದ ಅಪ್ಪಾಜಿದು ಮದುವೆ ಆಗಿ ಎಷ್ಟು ವರ್ಷ ಆತ? ನಂದು ನಿಮ್ಮ ಅಪ್ಪಂದು ಲೆಕ್ಕನೇ ಇಲ್ಲಪ್ಪ. ಅವಾಗೆಲ್ಲ ಯಾರು ಅಷ್ಟೊಂದು ನೆನ್ಪಿಟ್ಕೊಂತಿದ್ದಿಲ್ಲ. ನಮ್ದು ಲಗ್ನ ಪತ್ರಿಕೆ ತೆಗೆದಿಟ್ಟಿನಿ ನಾನು. ಅದನ್ನ ನೋಡಿದ್ರೆ ಗೊತ್ತಾಕೈತಿ ಎಷ್ಟು ವರ್ಷ ಆತು ಅಂತೇಳಿ. ಹೋಗ್ಲಿ, ನಿನ್ ಮದುವೆ ಆಗಿದ್ದು ಯಾವ ಇಸ್ವಿ ಅಂತಾರ ಗೊತ್ತಾ? ಇಸ್ವಿ ನೆನಪಿಲ್ಲ. ಎಂದು ನಾವು ಈಗ ನೀವು ಮಾಡ್ಕೋತಿರಲ್ಲ ವೆಡ್ಡಿಂಗ್ ಆನಿವರ್ಸರಿ ಅಂತೇಳಿ, ಇಂಥವೆಲ್ಲ ನಾವು ಮಾಡ್ಕೊಂಡು ಗೊತ್ತಿಲ್ಲಪ್ಪ. ಎಷ್ಟ ರೊಕ್ಕಿದ್ರು ಎಷ್ಟ ಆಸ್ತಿ ಅಡವಿದ್ರು ಇಂಥವೆಲ್ಲ ಏನ್ ಮಾಡ್ಕೊಂಡಿಲ್ಲ ನಾವು. ಇದೆಲ್ಲ ಇರ್ಬೇಕವ ಜೀವನದಾಗ, ಮಾಡ್ಕೋಬೇಕು. ನಿಮ್ಮಂಗಲ್ಲ, ಅವಾಗ್ನೇರೆಲ್ಲ ದುಡಿಯೋದು ತಿನ್ನೋದು ಸಂಸಾರ ಮನಿ ಮಕ್ಕಳು ಅಂತ ಇದ್ದಾರೆ. ಈ ತರ ಎಲ್ಲ ಹಿಂಗೆಲ್ಲ ಈ ಶೋಕಿ ಇಂಥವೆಲ್ಲ ಮಾಡ್ಕೊಂತಿದ್ದಿಲ್ಲಪ್ಪ. ಹಂಗಾಗಿ ಹೇಳಿದೆ. ಅದು ಹೋಗ್ಲಿ ಬಿಡಿ, ಈಗ ಅದು ವಿಚಾರ ಬೇಡ. ಅವ್ರು ಮಾಡ್ಕೊಳಕತ್ತಾರ, ಹೋಗಿ ಬರ್ಬೇಕು. ಏನು ಎಲ್ಲಿ ಹೋಗುದ್ರಿ ಅತ್ತೀರ? ನನ್ನ ಫ್ರೆಂಡ್ ಮನೆಗೆ. ಅಲ್ಲೇ ಅವ್ರದ್ದು ಮನ್ಯಾಗ ಫಂಕ್ಷನ್ ಐತಿ, ಸಂಸಾರ ಸಮೇತ ಬಾ ಅಂದಾಳ. ಅದಕ್ಕೆ ಅಷ್ಟ್ರು ಹೋಗಿ ಬರ್ನಂತ. ನೀನು ಚಂದಾಗಿ ತಯಾರಾಗ, ಬ್ಯೂಟಿ ಪಾರ್ಲರ್ಗೆ ಹೋಗ ನೀನು ಫಸ್ಟ್. ಏನು ಹೇರ್ ಕರೆಕ್ಟಾಗಿ ಕಟ್ ಮಾಡಿಸು, ಐಬ್ರೋ ಮಾಡಿಸ್ಕೊ, ಫೇಶಿಯಲ್ ಮಾಡಿಸ್ಕೊ. ನೀನು ಚಂದಾಗಿ ರೆಡಿ ಆಗು, ಹುಡುಗಿಗೂ ಚಂದಾಗಿ ರೆಡಿ ಮಾಡ. ನಿಮ್ಮ ಮಾವಗೂ ಬಾ ಅಂತ ಹೇಳೇನಿ. ಅವ್ರು ಏನೋ ಕೆಲಸ ಐತಿ ಅನ್ನಕತ್ತಾರ, ನೋಡ್ಬೇಕವ. ಅವ್ರೇನು ಬರ್ತಾರ ಬಿಡ್ತಾರ ಕೇಳ್ಬೇಕು. ಅವ್ರು ಬಿಡು, ನಾನು ಹೆಂಗಾರ ಮಾಡಿ ಕರಿತೀನಿ. ನೀವು ಮಾತ್ರ ಚಂದಾಗಿ ರೆಡಿ ಆಗ್ರಿ. ಏನು ಆತ ಅಂದಂಗೆ ಅತ್ತಿಯರ ಒಂಚೂರು ನಾನು ಇವತ್ತು ನಮ್ಮ ಅವ್ವಾರ ಮನೆ ಕಡೆ ಹೋಗ್ಬರ್ಬೇಕಿತ್ತು ರೀ. ಯಾಕ ಅಲ್ಲದಕ್ಕೆ ಈಗ ಏನು ಕೆಲಸ ಐತಿ ಅಂದ್ರೆ ಅತ್ತಿಯರ ಮೊನ್ನೆ ಅದು ಗುದ್ಲಿ ಪೂಜೆ ಮಾಡಕ್ಕೆ ಕರೆದ್ರು ಮನೆ ಕಟ್ಟೋಬೇಕಾರ. ಅವಾಗ ನಾವು ಹೋಗಲೇ ಇಲ್ಲ, ನಾನು ಹೋಗಲೇ ಇಲ್ಲ. ಅದಕ್ಕೆ ಈಗಾರ ಹೋಗಿ ಬರೋಣ ಅಂತ. ಓ ಅದಾ, ಹೌದಲ್ಲ. ಆಯ್ತು, ಇವತ್ತು ಹೋಗ. ಆದ್ರೆ ವಸ್ತಿಗಿಸ್ತಿ ಇರಕದು ಹೋಗಬೇಡ. ಹೋಗಿ ಪಟ್ಟನ್ ಬಂದ್ಬಿಡ. ಬಂದು ಮನ್ಯಾಗ ಇನ್ನೂ ಬೇಕಾದಷ್ಟು ಕೆಲಸ ಅದಾವ. ಏನು ಹೋದಾರ ಬಂದ್ಬಿಡ್ತೇವೆ. ಸಂಜೆ ಕೊಂಚೂರು ಲೇಟ್ ಆಕೈತ್ರಿ ಅತ್ತಿಯಾರ. ಆತಂದ್ರೆ ಊಟ ಮಾಡ್ಕೊಂಡೆ ಬಂದ್ಬಿಡ್ತೇವೆ ಸಾಯಂಕಾಲ ಅವ್ರ ಮನ್ಯಾಗ. ಸರಿ, ಊಟ ಮಾಡ್ಕೊಂಡೆ ಬರ್ರಿ. ಆ ಹುಡುಗನೇನು ಕರ್ಕೊಂಡು ಹೋಗ್ಬೇಡ, ಹುಡುಗಿಲ್ಲೇ ಇರಲಿ. ಬರ್ತೇನೆ, ಹೋಗ್ಬರ್ರಿ. ಅಲ್ಲ ಅತ್ತಿಯಾರ, ಹುಡುಗನ ಕರ್ಕೊಂಡು ಹೋಗ್ಬೇಡ ಅಂತೀರಿ. ಅದು ಅಲ್ಲಿ ಹೋಗತ್ಲೆ ಪಾಪ ನಮ್ಮವ್ವ ಹುಡುಗಿ ಮಾಡತನ ಅಂತೇಳಿ ಕೇಳ್ತಾಳ. ಆಮ್ಯಾಗ ಅಪ್ಪಾಜಿನೂ ಕೇಳ್ತೈತಿ. ಮೊಮ್ಮಗನ ನೋಡ್ಲಿಲ್ಲ ಅಂದ್ರೆ ಅವ್ರಿಗೂ ಸಮಾಧಾನ ಆಗಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ತೇನ್ರಿ ಅತ್ತಿಯಾರ. ಹೆಂಗಿದ್ರು ಈಗ 1:30 ಅಷ್ಟೊತ್ತಿಗೆ ಬಂದ್ಬಿಡ್ತಾನಲ್ಲ. ಆಯ್ತು, ಕರ್ಕೊಂಡು ಹೋಗು. ಬ್ಯಾಡ ಅಂತ ಹೇಳಿದ್ರೆ ಎಲ್ಲಿ ಕೇಳ್ತಿ. ಹಂಗೆ ಬರ್ತದಾರ ಫೋನ್ ಹಚ್ಚ. ನೀವು ಬರೋ ಹೊತ್ನಾಗ ಅಲ್ಲಿಂದ ನಾ ಏನೋ ಒಂದಿಷ್ಟು ತರುವುದಾವು ಹೇಳ್ತೇನೆ ಫೋನ್ಯಾಗ. ಏನು ಆಯ್ತು ಬೇ, ಹೋಗ್ಬರ್ತೀವಿ ಹಂಗಾರ. ಮೊದ್ಲ ಎಲ್ಲ ಮಾತಾಡ್ಕೊಂಡಿರಿ, ಈಗ ಹೋಗುವ ಹೊತ್ನೇ ನಂಗೆ ಹೇಳಕತ್ತೀರಿ ಅಲ್ಲ? ಇಲ್ಲ ಬೇ, ಈಗಾಗಲೇ ಅಂದ್ಲು ಬೆಳಗ್ಗೆ ಎದ್ದು ಹೋಗೋಣ ಅಂತೇಳಿ. ನಾನು ಅದಕ್ಕೆ ಈಗ ಬ್ಯಾಡ ಅಂದ್ರೆ ಅಕ್ಕಿಗೂ ಬೇಜಾರಾಕೈತೆ ಅಂತೇಳಿ ಮೊನ್ನೆ ಗುದ್ಲಿ ಪೂಜೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಮನ್ಯಾಗ ಇಲ್ಲಿ ಫಂಕ್ಷನ್ ಅದು ಇದು ಕೆಲಸ, ಯಾರೋ ಬರೋರದಾರ ಹಂಗ ಹಿಂಗ ಅಂತೇಳಿ ನಾವು ಹೋಗಕ್ಕೆ ಆಗಲಿಲ್ಲ ಅಷ್ಟೇ. ಅದಕ್ಕೆ ಪಾಪ ಕರ್ಕೊಂಡು ಹೋಗ್ಬರೋಣ ಅಂತ. ಸರಿ ಆಯ್ತು, ಕರ್ಕೊಂಡು ಹೋಗಿ ಬಾ. ರೆಡಿ ಆಗ, ಕರ್ಕೊಂಡು ಹೋಗ್ತೀನಿ. ಹೋಗಂದ್ಮೇಲೆ ಯಾಕೆ ಮಕ್ಕ ಹಂಗೆ ಮಾಡಿ? ಹೋಗಂದ್ಮೇಲೆ ಮಕ್ಕ ಹಿಂಗೆ ಮಾಡಿ ಅಂತ ಕೇಳ್ತಿರಲ್ಲ. ಅಲ್ರಿ, ಮೊನ್ನೆನೆ ಪಾಪ ಕರೆದ್ರ ಅವ್ರು, ನಾವು ಹೋಗಕ್ಕೆ ಆಗಲಿಲ್ಲ. ಈಗ ಹೋಗ್ಬೇಕಂದ್ರೆ ಇಷ್ಟು ಪ್ರಶ್ನೆ ಕೇಳ್ತಾರ, ಇಷ್ಟೆಲ್ಲ ಪರ್ಮಿಷನ್ ತಗೋಬೇಕು. ಅಲ್ಲ, ನಮ್ಗೆ ಇಷ್ಟ ನಮ್ಮೊಂದು ಹೋಗಂಗೂ ಇಲ್ಲನು. ಮೊನ್ನೆ ಇವಾಗ ಹೇಳ್ರಿ, ನಂದು ಏನು ಕೆಲಸ ಇತ್ತಿಲ್ಲ. ಆದರೂ ಖಾಲಿ ಪಿಲಿ ಹೋಗೋಕ್ಕಾಗಲಿಲ್ಲ, ಜ್ವರ ಬಂದೈತಿ, ಅದು ಇದು ಯಾರೋ ಬಂದಾರ ಅಂತ ನೆವ ಹೇಳಿದ್ದಾತ. ಅವತ್ತೇ ಕಳಿಸಿದ್ರೆ ಹೋಗಿ ಬಂದ್ಬಿಡ್ತಿದ್ನಿಲ್ಲ ನಾನು. ಬರೀ ಹಿಂಗೆ ಮಾಡ್ತಾರ ಅತ್ತಿಯರು ಎಲ್ಲದಕ್ಕೂ. ಸುಮ್ಮನಿರಿಗೆ ಹೋಗ್ಲಿ. ಮೊದಲು ನಮ್ಮ ಹೆಂಗೆ ಮಾಡ್ತಿದ್ಲು, ಈಗ ಎಷ್ಟು ಸುಧಾರಿಸ್ತಾಳ ಆ ಹುಡುಗ ಹುಟ್ಟಿಂದ. ಆದಷ್ಟು ಈಗ ಆಕಿನೂ ಸುಮ್ಮನೆ ಇರ್ತಾದಾಳ. ಈಗ ನೀನು ಈಗ ಅದನ್ನೇ ಬೆಳೆಸ್ಕೊಂಡು ಹೋದ್ರೆ ಎದಕ್ಕೆ ಬಂತ ಹೇಳು? ಇದೆ ಏನು ಸೀಮೆಗೆಲ್ಲದ್ದು ಯಾರ ಮನೆ ಒಳಗೆ ಆಗ್ಲಾರ್ದು ನಮ್ಮ ಮನ್ಯಾಗ ಆಗೈತಿಲ್ಲ. ನಾನೊಬ್ಬಳೇ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ವರ್ಷಾನ್ಗಟ್ಲೆ ಆದರೂ 5 ವರ್ಷ ಆಗಕ್ಕೆ ಬಂದರೂ ಇನ್ನೂ ನಿಮಗೆ ಅವ್ರಿಗೆ ಸಿಟ್ಟು ಕಡಿಮೆ ಆಗಿಲ್ಲ. ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ. ಹೋದ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೂ ನಂಗೆ ಏನು ಕೊಡಿಸ್ಲಿಲ್ಲ, ಏನು ಮಾಡಲಿಲ್ಲ, ಮರ್ತು ಬಿಟ್ರಿ. ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ನೆನಪೇ ಇಲ್ಲ ನಿಮಗೆ. ಅವ್ರು ಕೇಳ್ತಾ ಇದ್ದೀರಿ ಇರ್ಬೇಕವಾ ಇದೆಲ್ಲ ಮಾಡಬೇಕು ಅಂತೇಳಿ. ನಮ್ದು ಯಾಕೆ ನೆನಪಿಲ್ಲ ನಿಮಗೆ? ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿನಾ? ಅದು ನೆನಪೇ ಆಗಂಗಿಲ್ಲೇ. ಅದೇಂಗಕ್ಕತ್ತೆ ಹೇಳ್ರಿ.
ಎಲ್ಲಾರ್ದು ಆಗೋ ಥರ ನಮ್ದು ಗ್ರ್ಯಾಂಡಾಗಿ ಮದುವೆ ಆಗಿದ್ರೆ ನೆನಪಿರ್ತಿತ್ತು. ಗ್ರ್ಯಾಂಡಾಗಿ ಆಗಲಿಲ್ಲಲ್ಲ, ಅದಕ್ಕೆ ನೆನಪಿಲ್ಲ. ಬೇಜಾರು ಮಾಡ್ಕೋಬೇಡ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತಿ? ಹುಡುಗನ 1ನೇ ವರ್ಷ ಬರ್ತಡೇ ಗ್ರ್ಯಾಂಡ್ ಮಾಡಿದ್ರಿ, 2ನೇ ವರ್ಷದ್ದು ಗ್ರ್ಯಾಂಡ್ ಮಾಡಿದ್ರಿ, 3ನೇ ವರ್ಷದ್ದು ಆಗಲಿಲ್ಲ, ಸರಿ ಇಲ್ಲ ದೇವಸ್ಥಾನಕ್ಕದು ಹೋಗಿ ಬಂದ್ವಿ. 5ನೇ ವರ್ಷದ ಬರ್ತಡೇ ಹುಡುಗಂದು ಗ್ರ್ಯಾಂಡ್ ಮಾಡ್ಬೇಕು, ಅದಕ್ಕಿನ್ನೂ ಟೈಮ್ ಐತಿ ಹೋಗ್ಲಿ. ನಮ್ದು 5 ವರ್ಷ ಆತ್ರಿ ಮದುವೆ ಆಗಿ, ಈ 30 ತಾರೀಕಿಗೆ. ಈ ಸಲ ಗ್ರ್ಯಾಂಡಾಗಿ ಮಾಡ್ಕೋಬೇಕ್ರಿ. ಏನಾರ ಒಂದು ಗಿಫ್ಟ್ ಕೊಡ್ರಿ ಸರ್ಪ್ರೈಸ್ ಆಗಿ ನನಗೆ. ಕೇಳಿಸ್ಕೊಂತಾರ ಯಾರ ಗಿಫ್ಟ್ನ? ನೀವೇ ತಿಳಿದು ಕೊಡಲ್ಲಲ್ಲ, ನಾನು ಏನು ಮಾಡಲಿ? ನೀವೇ ತಿಳಿದು ಕೊಡಲ್ಲ, ಅದಕ್ಕೆ ಎಲ್ಲರೂ ಅವ್ರವ್ರ ಗಂಡರಿಂದ ಸರ್ಪ್ರೈಸ್ ಗಿಫ್ಟ್ ತಗೋಬೇಕಂತ ಎಲ್ಲ ಹೆಂಡತಿಯರಿಗೂ ಆಸೆ ಇರ್ತೈತಿ. ಅದಾಗದೆ ಇದ್ದಾಗ ಈ ಥರ ಬಾಯಿ ಬಿಟ್ಟು ಕೇಳಕ್ಕೆ ಹಸ್ತೈತಿ. ಓ, ಅದ ನಿನ್ನ ಪ್ರಾಬ್ಲಮ್. ಸರಿ, ಸರ್ಪ್ರೈಸ್ ಗಿಫ್ಟ್ ಹೋದಲ್ಲ ನಾ ಕೊಡ್ತೀನಿ ಆತಾ. ಹೌದಾ? ರೀ ಏನು ಕೊಡ್ತೀರಿ? ನೋಡು, ಸರ್ಪ್ರೈಸ್ ಗಿಫ್ಟ್ ಅಂತಿ. ಏನು ಕೊಡ್ತೀರಿ ಅಂದ್ರೆ ಏನು ಕೊಡ್ತೀವಿ ಅಂತ ಹೇಳಿದ್ರೆ ಸರ್ಪ್ರೈಸ್ ಗಿಫ್ಟ್ ಆಕೈತೆ. ಸರಿ. ಈಗೇನು ಹುಡುಗನ ಅಲ್ಲೇ ಸಾಲಿಂದನ ಕರ್ಕೊಂಡು ಹೋಗಿದ್ರೆ ಆಕಿತ್ತಲ್ಲ, ಸುಮ್ಮನೆ ಹುಡುಗ ಬಂದು ನಾವು ಹೋಗೋ ಮಟ್ಟ ಲೇಟ್ ಆಕೈತಿ. ಏನು ಹುಡುಗನ ಅಲ್ಲೇ ಸಾಲಿಂದ ಕರ್ಕೊಂಡು ಹೋಗ್ಬಿಡ ನಡಿ. ಸರಿ, ಹಂಗೆ ಮಾಡಂತವ್ರಿ. ಆಮೇಲೆ ರೀ ಮನೆಗೆ ಹೋಗ್ತಾ ಹಂಗೆ ಹೋಗಂಗಿಲ್ಲ, ಅದು ಯಾವ್ದಾರ ಚಲೋ ಬೇಕ್ರಿ ನೋಡಿ ನಿಲ್ಲಿಸ್ರಿ. ಇಲ್ಲೇ ಹೇಳೇನೆ, ಮತ್ತು ದಾರ್ಯಾಗ ಹೋಗ್ಬೇಕಾರೆ ಮತ್ತೆ ಹೇಳಿಲ್ಲ ಅನ್ಬೇಡ್ರಿ, ಅದಕ್ಕೆ ಹೇಳತ್ತೇನೆ. ಅದು ಎಲ್ಲೈತೆ ನೋಡ್ರಿ, ಒಂದು ಚಲೋ ಬೇಕ್ರಿ ನೋಡಿ ಅದೊಂದು ಸ್ವಲ್ಪ ತಿನಿಸು ಏನಾರು ತೊಗೊಂಡೋಗ್ಬೇಕು ತಿನ್ನಕ್ಕೆ. ನಮ್ಮ ಅವ್ವಗೆ ನಮ್ಮ ತಂಗಿಗೆ ಇದು ಹೆಂಗಿದ್ರು ಶ್ರಾವಣ ಮುಗ್ದೈತಿ, ಆಕಿಗೆ ಬಿಸಿ ಬಿಸಿ ಎಗ್ ಪಾಪ್ಸ್ ಅಂದ್ರೆ ಭಾಳ ಇಷ್ಟ. ನಮ್ಮ ಹಳ್ಳ್ಯಾಗದೆಲ್ಲ ಸಿಗಲ್ಲ, ಅದಕ್ಕೆ ಒಂದು ಬಿಸಿ ಬಿಸಿ ಎಗ್ ಪಾಪ್ಸ್ ಅದೆಲ್ಲ ತೊಗೊಂಡು ಹೋಗ್ಬೇಕು. ಅಲ್ಲಿ ಮಾಡೋದೆಲ್ಲ ಸ್ಟಾಕ್ ಬೆಳಗ್ಗೆ ಮಾಡಿದ್ದಿಲ್ಲ ಸಂಜೆಗೆ ಮಾಡಿದ್ದನ್ನೇ ಬಿಸಿ ಮಾಡಿ ಕೊಡ್ತಿರ್ತಾರೆ, ಅಲ್ಲಿ ಅಷ್ಟು ಚಲೋ ಇರಂಗಿಲ್ಲ. ಆಮೇಲೆ ಇದು ಆಕಿಗೆ ರಸ್ಮಲಾಯಿ ಅಂದ್ರೆ ಭಾಳ ಇಷ್ಟ ರೀ. ಪಾಪ ಒಂದೇ ಸಲ ತೊಗೊಂಡೋಗಿ ಕೊಟ್ಟಿದ್ನಿ, ಅವತ್ತಿಂದು ಗನ ಇಷ್ಟಪಟ್ಟಿದ್ಲ. ಯಾಕ ಇನ್ನೇನು ಬರೋತ್ನಾಗ ಇಂಥದ್ದು ತೊಗೊಂಬ ಅಂತ ಹೇಳಿದ್ಲ, ಅದಕ್ಕೆ. ಸರಿ ಆಯ್ತು, ತೊಗೊಂಡು ಹೋಗಿ ನಡಿ. ಅದು ಏನೇನು ತೊಗೊಂತೀಯ ನಡಿ, ನಂಗೆ ಅದೆಲ್ಲ ಲೀಸ್ಟ್ ಹೇಳ್ಕೊಂತ ಕುಂದ್ರಬೇಡ. ಬೇಕ್ರಿ ಕಡೆ ನಿಲ್ಲಿಸ್ಬೇಕಾ, ನಡಿ ಹೋಗೋಣ. ಸರಿ. ಇನ್ನೊಂದು ಸ್ವಲ್ಪ ದಿನ ತಡ್ರಿ. ಅತ್ತಿಯರೇ ನಮ್ಮ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾರಲ್ಲ, ಬಡವರು ಹಂಗ ಹಿಂಗ ಅಂತೇಳಿ. ನಮ್ಮ ಮನೆ ಅಪ್ಪಾಜಿ ಎಷ್ಟು ದೊಡ್ಡದು ಕಟ್ಟಿಸ್ತಾ ಇತ್ತಂತ ಗೊತ್ತಾ? ಅಯ್ಯೋ ಮಸ್ತ್ ಕಟ್ಟಾಕತ್ತೈತಂತ. ಅವಾಗ ಫೋಟೋ ಹೊಡೆದು ವಾಟ್ಸಪ್ ಮಾಡ ಅಂದೆ, ಅದಕ್ಕೆ ಫೋನ್ ಉಪಯೋಗಿಸೋಕೆ ನೆಟ್ಟಗೆ ಬರೋಂಗಿಲ್ಲ ಆಕಿಗೆ. ಫೋಟೋ ಹೊಡೆದು ವಾಟ್ಸಪ್ ಮಾಡ ಅಂತ ಹೇಳಿ ನೀವು ಅಂದಾಳ, ಮತ್ತು ಮರ್ತಾಳ. ಅಲ್ಲೇ ಆಕೆ ನಮ್ಮ ತಂಗಿಗೆ ಹೇಳಿದ್ರ ಮಾಡ್ತಾಳ, ಈಕೆ ಅದನ್ನು ಮಾಡೋಳು. ನಾನು ಹೋಗ್ಲಿ ಬಿಡು, ಅಲ್ಲೇ ಹೋದಾಗ ನೇರವಾಗಿ ನೋಡ್ಬೋದು ಅಂತೇಳಿ ಸುಮ್ಮನಾದೆ, ಅದಕ್ಕೆ. ನಡಿ, ನಿಮ್ಮ ಒಂದು ಫೋನ್ ಹಚ್ಚಿ ಹೇಳಿ ಬರಾತೀವಿ ಅಂತೇಳಿ ಮತ್ತೆ ತಗರ ಚಾವಿ ಹಾಕೊಂಡು ಹೋಗಿದಾರ. ನಾನಾಗ್ಲೇನೆ ಹೇಳಿದೆ. ಫಾಸ್ಟ್ ಅದಿ ಬಿಡು, ನಡಿ. ಗಿರ್ಜಿ ಹೋಗಿ ನೀ ಮನೆ ಕಡೆ ಹೋಗಿ, ನಾ ಸ್ವಲ್ಪ ತನ ಇರ್ತೇನೆ ತಗೋ. ಬಂದ್ರೆ ಯೋ ದೇವ್ರೆ, ನಾನು ಎಷ್ಟೊತ್ತಿಗೆ ಬರ್ತಾರ ಏನಂತ ಕಾಯ್ಕೋತ ನಿಂತೇನಿಲ್ಲ. ಮನೆಗೆ ಹುಡುಗಿ ಹಳೆ ಬರ್ತಾರಂತ ಫೋನ್ ಮಾಡ್ಯಾರ್ರಿ. ಹೋಗೊಂಚೂರು ಏನಾರು ಅಡುಗೆ ಮಾಡ್ಬೇಕಲ್ಲ, ನಾನು ರುಚಿಯಾಗಿ ಅಡುಗೆ ಮಾಡಿದ್ರೆ ಏನಾರ ಒಂದು ಅಲ್ಲಿ ಹೋಗೊಂಚೂರು ಇನ್ನೂ ಒಂದು ಸ್ವಲ್ಪ ಒಳಗೆ ಕಸ ಗಿಸ ಹೊಡ್ಕೋಬೇಕು, ಕೆಲಸ ಬೇಕಾದಟ್ಟು ಅದಾವು. ಈಗ ಮತ್ತೆ ಫೋನ್ ಬೇರೆ ಬಂದಿತ್ತು, ಈಗ ಮನೆ ಬಿಡಾತೀವಿ ಅಂತೇಳಿ ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಅರ್ಧ ತಾಸು ಬೇಕವ್ರು. ಪಟಕ್ನ ಹೋದಕ್ಕೆ ಒಟ್ಟು ಕಸ ಗಿಸ ಹೊಡೆದು ಏನು ಒಂಚೂರು ಏನಾರ ಒಲಿ ಮ್ಯಾಗ ಇಡ್ತೇನೆ. ಹೋಗ್ತದಾರೆ ಹಾಲು ಪ್ಯಾಕೆಟ್ ಬೇರೆ ತೊಗೊಂಡೋಗ್ಬೇಕು ಚಾ ಮಾಡಕ್ಕೆ ಅವ್ರಿಗೆ. ಅದಕ್ಕೆ ಆ ಹುಡುಗನ ಕರ್ಕೊಂಬ ಅಂತ ಹೇಳೀನಿ. ಅದು ಬಂದ್ಬಿಟ್ಲೆ ಪಾಪ ಚಾಕ್ಲೇಟು ಬಿಸ್ಕಿಟು ಏನಾರ ಕೇಳ್ತೈತಿ, ಅದನ್ನ ಬೇರೆ ತೊಗೊಂಡು ಹೋಗ್ಬೇಕು. ನೀವು ಹಿಂಗೆ ಹೋಗ್ಬಿಟ್ರಿ ಹಂಗೆ ನಡೆದಿಂದಂಗೆ ದಿನ ಇಲ್ಲೇ ಶೆಟ್ಟಿತೇನೆ ಸಂಜೆ ಮಟನು. ಇವತ್ತೊಂಚೂರು ದೌಡ್ ಬರ್ರಿ, ಹಿಂಗೆ ಹೋಗ್ಬೇಕಂತ ಹೇಳೇನಿ. ಹೇಳ್ದಾಗಾರ ದೌಡ್ ಬರಬಾರ್ದು ನೀವು ಒಟ್ಟು. ಏನ ಖಾಲಿ ಇರ್ತಾನೆ ಅನ್ಲೇ, ನಮ್ಮ ಮನೆ ಕಟ್ಟಾಕತ್ತತಿ ಸರಿ. ಅಲ್ಲಿ ಸೋಮಣ್ಣ ಇವ್ರ ಮಲೇಶಣ್ಣ ಅವ್ರು ಹೆಂಗೆ ಕೆಲಸ ಮಾಡ್ತಾರ, ನಾವು ಹಂಗೆ ಮಾಡ್ಬೇಕು ಗೊತ್ತನ. ಗಿರಾಕಿ ಅಂದ್ರೆ ಗಿರಾಕಿ, ಎಂದೂ ಇಲ್ಲದ ಗಿರಾಕಿ ಇಂದ ಇವತ್ತು ಗೊತ್ತನ. ಜಗ್ಗದ್ಲಿತ್ತು. ಅದ್ರಾಗ ಬೇರೆ ಈ ನಾನ್ ವೆಜ್ ಮಾಡಕ್ಕೆ ಶುರು ಮಾಡಿದಾಗಿಂದ ಸಿಕ್ಕಾಪಟ್ಟೆ ಗಿರಾಕಿ ಗೊತ್ತಾ. ಈ ಶ್ರಾವಣದಕ್ಕಿಂತ ಈ ನಾನ್ ವೆಜ್ ಮಾಡಕ್ಕೆ ಶುರು ಮಾಡಿದಾಗಿಂದ ಭಾರಿ ಗಿರಾಕಿ ಬರತ್ತವು ಈಗ. ನನಗಂತರೂ ಅದು ಕಂಟ್ರೋಲ್ ಮಾಡೋಕ್ಕಾಗವಲ್ತು. ಅದಕ್ಕೆ ಮತ್ತೆ ಹೇಳಿದ್ದ ನಾನ್ ವೆಜ್ ಮಾಡ್ರಿ ಬರ್ತಾರ ಗಿರಾಕಿ ಅಂತೇಳಿ. ಎಲ್ಲಿ ಕೇಳ್ತೀರಿ ನಮ್ಮ ಮಾತು ನೀವು? ಆಯ್ತು ಸರಿ, ಹಂಗಾರ ನೀವು ಹೋಗಿ ಮತ್ತೆ ಹೊತ್ತಕತಿ ಇಲ್ಲೇ ನಿಂತಿಲ್ಲ, ಅವ್ರು ಬರ್ತಾರಂತ ಹೇಳಿ. ಆಮೇಲೆ ಮತ್ತೆ ನಾನು ಬರ್ತೇನೆ, ಹೋಗಿ ಎಲ್ಲ ಮುಗಿಸ್ಕೊಂಡು. ಆ ಉಸುಗು ಕಡಿ ಸಿಮೆಂಟು ಎಲ್ಲ ಎಷ್ಟು ಏನು ಎತ್ತ ಲೆಕ್ಕ ನೋಡ್ರಿ ಚಂದಾಗಿ. ಏನು ಈ ಬಾಡೆಗಳು ಮತ್ತೆ ಅತ್ತಾಗಿತ್ತ ಮಾಡಿಗಿಡ್ಯಾರ. ಆ ಉಸುಗು ಸಿಮೆಂಟು ಅಲ್ರಿ, 2 ಬುಟ್ಟಿ ಸಿಮೆಂಟ್ಗೆ 1 ಬುಟ್ಟಿ ಉಸುಗ ಹಾಕ್ಬೇಕು. ಇವ್ರು 2 ಬುಟ್ಟಿ ಸಿಮೆಂಟ್ಗೆ 2 ಬುಟ್ಟಿ ಸಿಮೆಂಟ್ ಉಸುಗ ಹಾಕತ್ತಾರಲ್ಲ, ಇದು ಏನೋ ಲೆಕ್ಕ ಹತ್ವಲ್ತು ನೋಡ್ರಿ. ಒಂಚೂರು ಕೇಳ್ರಿ. ಹೌದಾ? ನೋಡ್ತೀನಿ ಕೇಳ್ತೀನಿ ತಡಿ. ನಮಗೇನು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡಾರ. ನಾ ಎಲ್ಲ ಇದ್ರ ಬಗ್ಗೆ ಮಗಳ ಕಡೆ ಯೂಟ್ಯೂಬ್ನಾಗ ವಿಡಿಯೋ ಹಚ್ಚಿಸ್ಕೊಂಡು ನೋಡಿಬಿಟ್ಟೇನಿ. ಅದಕ್ಕೆ ಅಡುಗೆ ಮನೆ ಹೆಂಗಿರ್ಬೇಕು, ರೂಮ್ ಹೆಂಗಿರ್ಬೇಕು ಎಲ್ಲ ನೋಡ್ಕೊಂಡ್ಬಿಟ್ಟೇನಿ. ನೀವು ತಲೆ ಕೆಡಿಸ್ಕೊಬ್ರಿ, ಸೋಮಣ್ಣನ ಕೇಳಿ ಆಮೇಲೆ ಇದು ಮಾಡ್ರಿ. ಸರಿ ಆಯ್ತು, ನಾ ವಿಚಾರಿಸಿ ಮಾತಾಡ್ತೇನೆ ಇವರಿಗೆ. ಸುಮ್ಮನೆ ಹಂಗೆ ಕೇಳೋದು ಬೇಡ. ಸರಿ ಬರ್ಲಿ, ಹಂಗಾರ ಹೋಗ್ಬರ್ತೇನೆ. ನೀವು ಬರ್ರಿ ಸಂಜಿಗೆ ದೌಡ ಮನೆಗೆ ಬರ್ರಿ. ಒಟ್ಟು ಹಳೆ ಬಂದಿರ್ತಾನ ಹಾಕ್ಕೊಂತ ನಾಲ್ಕು ಮಾತಾಡ್ರಿ. ಹ್ಞೂ ಮರೆ ಆತ್ ನಡಿ. ಮತ್ತು ಅವ್ರು ಸಂಜೆ ಮುಂದೆ ಅವ್ರನ್ನ ಕರ್ಕೊಂಡು ಸೈಟ್ ಕಡೆ ಬರೋಣಂತ.
ಈಗ 2 ಗಂಟೆ ಆಗಕ್ಕೆ ಬಂತು. ಮನೆಗೆ ಅದು ಹೋಗಿ ಅವರು ಒಂಚೂರು ಕುಂತು ಚಾ ಕುಡ್ದು ಆರಾಮ್ ಸಂಜೆ ಮುಂದೆ ಚುಮ್ಮರಿ ಮಾಡ್ತೇನೆ, ಮಿರ್ಚಿ ಮಾಡ್ತೇನೆ, ಹಿಡ್ ತೊಗೊಂಡು ಹೋಗ್ತೇನೆ. ಮಿರ್ಚಿ ಗಿರ್ಚಿ ತಿಂದ ಸಂಜೆ ಮುಂದೆ ಅವ್ರನ್ನ ಕರ್ಕೊಂಡು ಬಂದು ಮನೆ ಕಟ್ಟಿದ್ದು ಹೆಂಗೈತಿ ಏನು ಎತ್ತ ತೋರಿಸ್ರಿ. ಆಮೇಲೆ ಅವ್ರು ಏನಾರ ಹಂಗಾಗ್ಬೇಕ್ರಿ ಮಾವರ ಹಿಂಗಾಗ್ಬೇಕ್ರಿ ಮಾವರ ಅಂದ್ರೆ ಹ್ಞೂ ಅನ್ರಿ. ಬ್ಯಾಡ್ ಗಿಡ ಅನ್ನಕ್ಕೆ ಹೋಗಿದ್ದೀರಿ ಮತ್ತೆ. ಯಾಕಂದ್ರೆ ಅವ್ರ ರೂಮು ಅವ್ರು ಹೆಂಗಿರ್ಬೇಕ ಅವ್ರಿಗೆ ಗೊತ್ತದ. ಯಾಕಂದ್ರೆ ಸಣ್ಣಕ್ಕಿಗೆ ಒಂದು ಕ್ವಾಣಿ ಈಕಿ ಒಂದು ಕ್ವಾಣಿ ಈಕಿ ಗಂಡಗ. ನಾವೇನಿತ್ತಾಗ ಮಕ್ಕೋತೇವೆ ನಡಿತೈತಿ. ಇವ್ರು ಇಲ್ದಾಗ ನಾವು ಅದ ಕೊನೆ ಮಕ್ಕೋತಿರ್ತೇವೆ. ಇವ್ರು ಬಂದಾಗ ಬಿಟ್ಕೊಟ್ಟು ಹೊರಗೆ ಮಕ್ಕೊಂಡ್ರಾತ. ಅದಕ್ಕೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕಟ್ಸಿದ್ರಾತೇನು. ಆತಾತು, ಇಲ್ಲೇ ಮಾಡ್ತೀನಿ ಚಾ ಮಿರ್ಚಿ. ಒಂಟೆ ಎಲ್ಲ ಬೂದ್ ಗುಂಬಳಕಾಯಿ ತಲೆ ಒಳಗೆ ತುಂಬಕಲ್ಲ. ತಲೆಯಾಗ ಒಂದು ಕೂದಲಿಲ್ಲ ತಲೆ ಮ್ಯಾಗ, ತಲೆ ಒಳಗೆ ಬುದ್ಧಿನೂ ಇಲ್ಲ. ಹೇಳಿದ್ದೇ ಹೇಳ್ಬೇಕು. ಇದ್ರವನ ಮಂಡ್ ಮೂಗ್ನೇಕಿ ಎಟ್ಟು ಒದರ್ತಾಳು ಮರಾಯ. ಮೂಗ್ ನೆಟ್ಟಗಿದ್ದಿದ್ರೆ ಇನ್ನೆಟ್ಟು ಹಾರಾಡ್ತಿದ್ಲ ಏನ.